ಕನ್ನಡಿಗರಲ್ಲಿ ಕರ್ನಾಟಕದಲ್ಲಿ ಭಾಳ ದೊಡ್ಡ ಮಟ್ಟದ ಕ್ರೇಜ್ ಇದೆ. ಮತ್ತು ಎಲ್ಲ ಟೀಮ್ ಇಂಡಿಯಾದಲ್ಲಿರುವಂಥ ಪ್ಲೇಯರ್ಸ್ ಇರೋದರಿಂದ ಅವ್ರ ಪರ್ಫಾರ್ಮೆನ್ಸ್ ಇದ್ದಂಥ ಸಂದರ್ಭದಲ್ಲಿ ಕೆಲವು ಭಾಳ ಎಮೋಷ್ನಲ್ ಮೂಮೆಂಟ್ಸ್ ಇರುತ್ತೆ. ಸೆಲೆಬ್ರೇಷನ್ಗೆ ರಸ್ತೆಗೆ ಬರುವಂಥದ್ದು, ಜಂಕ್ಷನ್ಗಳಿಗೆ ಬರುವಂಥದ್ದು ಅದೆಲ್ಲ ಆಗುತ್ತೆ. ಹಾಗಾಗಿ ನಾವು ಮ್ಯಾಚಸ್ ಇದ್ದಷ್ಟು ದಿನ ಬಂದೋಬಸ್ತನ್ನು ಅಚ್ಚುಕಟ್ಟಾಗಿ ಮಾಡ್ಕೋತೀವಿ. ಅದು ಒಂದು ಕಡೆ. ಆದರೆ ಈ ಕ್ರಿಕೆಟ್ ಬೆಟ್ಟಿಂಗ್ ಹಾವಳಿ ಕೆಲವು ಕಡೆ ಪ್ರಾರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ನಾವು ಕಳೆದ ವರ್ಷಗಳಲ್ಲಿ ಯಾರ್ಯಾರು ಈ ಕ್ರಿಕೆಟ್ ಬೆಟ್ಟಿಂಗ್ ಮಾಡ್ತಾಯಿದ್ರು ಅಂಥವ್ರೆಲ್ಲರ ಮೇಲೆ ನಾವು ಗಮನವನ್ನು ಹರಿಸಿದ್ದೇವೆ. ಅವರೆಲ್ಲರ ಮೇಲೆ ಮುಂಜಾಗ್ರತೆ ಕ್ರಮವಾಗಿ ಅವ್ರನ್ನ ವಾಚ್ ಮಾಡೋವಂಥದ್ದು, ಸ್ಟೇಷನಿಗೆ ಕರೆಸುವಂಥದ್ದು, ಅವ್ರ ಆ್ಯಕ್ಟಿವಿಟಿನ ವಾಚ್ ಮಾಡುವಂಥದ್ದು, ಬೇರೆ ಬೇರೆ ಟೆಕ್ನಿಕಲ್ ಫಾಲೋಅಪ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಈಗಷ್ಟೇ ಒಂದು ಕ್ರೈಮ್ ಕಾನ್ಫರೆನ್ಸ್ ಮಾಡಿದ್ವಿ, ಅದರಲ್ಲೂ ಕೂಡ ಅದರ ಬಗ್ಗೆ ನಾನು ಸೂಚನೆಯನ್ನು ನೀಡಿದ್ದೀನಿ. ಇಷ್ಟು ಹೊರತಾಗಿ ಅಕಸ್ಮಾತ್ ಯಾರಾದರೂ ಈ ಥರ ಚಟುವಟಿಕೆಗಳು ತೊಡಗಿಸ್ಕೋತಾರೆ ಅಂತಂದರೆ ಅದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥ ಪ್ರಕ್ರಿಯೆ ಕೂಡ ಮಾಡಲಾಗುತ್ತೆ. ಈಗ ನೋಡಿ, ಟೆಕ್ನಾಲಜಿ ಅದು ಯಾವತ್ತಿದ್ರೂ ಒಂದು ಡಬಲ್ ಎಡ್ಜ್ಡ್ ಸೋರ್ಡ್ ಇದ್ದಂಗೆ. ಈಗ ಯೂಟ್ಯೂಬ್ ಇದೆ ಅಂತಂದರೆ ಯೂಟ್ಯೂಬನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡು ಸ್ಕಿಲ್ ಅಪ್ಗ್ರೇಡೇಷನ್ಗೆ, ಕ್ವಾಲಿಫಿಕೇಷನ್ ಇಂಪ್ರೂವ್ಮೆಂಟಿಗೆ ಎಲ್ಲ ಮಾಡೋವಂಥದ್ದು ಇದೆ. ಅಟ್ ದ ಸೇಮ್ ಟೈಮ್ ಅದನ್ನು ಸುಮ್ಮನೆ ಕೆಟ್ಟ ವೀಡಿಯೋಗಳು ನೋಡೋದು ಅಥವಾ ಕೆಟ್ಟ ಸ್ಕಿಲ್ಸ್ ಕಲ್ತ್ಕೊಳ್ಲಿಕ್ಕೂ ಉಪಯೋಗಿಸುವಂಥದ್ದಿದೆ. ಅದೇ ರೀತಿ ಟೆಕ್ನಾಲಜಿ ಅನ್ನೋಂಥದ್ದು ಯಾವತ್ತಿದ್ರೂ ಡಬಲ್ ಎಡ್ಜೆಡ್ ಸೋರ್ಡ್. ಹಾಗಾಗಿ ಈ ಆ್ಯಪ್ಗಳಿರೋದ್ರಿಂದ ಯಾರು ಅಫೆನ್ಸ್ ಮಾಡಬೇಕು ಅವ್ರಿಗೆ ಸ್ವಲ್ಪ ಈಸಿ ಆಗಿದೆ. ಅದನ್ನು ಪತ್ತೆ ಮಾಡಲಿಕ್ಕೂ ಕೂಡ ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳು ಸಾಕಷ್ಟು ಸನ್ನದ್ಧರಾಗಿದ್ದಾರೆ. ಸೊ ಪ್ರಾರಂಭದಲ್ಲಿ ಈ ಆ್ಯಪ್ಸಲ್ಲಿ ಇನ್ನೊಂದು ಬ್ಯೂಟಿ ಅಂತಂದರೆ ಒಂದು ಸರಿ ಸಿಗೇ ಬಿದ್ದರೆ ಅವ್ರದ್ದು ಪ್ರಾರಂಭ ಆದ ದಿನದಿಂದ ಏನೇನು ಆ್ಯಂಟಿಸಿಡೆಂಟ್ಸ್ ಇತ್ತೆಲ್ಲನೂ ಪತ್ತೆ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರು ಈ ಥರ ಆ್ಯಪ್ಗಳನ್ನ ಡೆವಲಪ್ ಮಾಡ್ಕೊತಾರೆ ಅಥವಾ ಯಾರ್ದು ಆ್ಯಪು ಸಬ್ಸ್ಕ್ರಿಪ್ಷನ್ ತೊಗೊತಾರೆ, ಇದ್ರ ಬಗ್ಗೆ ಎಲ್ಲ ನಾವು ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ಕಲೆಕ್ಟ್ ಮಾಡಿದ್ದೀವಿ. ಮ್ಯಾಚಸ್ ಸ್ಟಾರ್ಟ್ ಆದಂಗೆ ಎಲ್ಲೆಲ್ಲಿ ಮಾಹಿತಿ ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ಳೋಂಥದ್ದು ಸ್ಟಾರ್ಟ್ ಮಾಡ್ತೀವಿ.